ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ನಾವಿವತ್ತು ಮಂಗಳೂರಿನ ಕಾರ್ ಸ್ಟ್ರೀಟಲ್ಲಿರೋ ಗಿರಿಮಂಜಾಸ್ ಅನ್ನೋ ಒಂದು ಹೋಟ್ಲಿಗೆ ಬಂದಿದ್ದೀವಿ. ತುಂಬ ಫೇಮಸ್ ಹೋಟ್ಲ್ ಇದು. ಸೀ ಫುಡ್ಡಿಗಂತೂ ತುಂಬಾ ಫೇಮಸ್ಸು. ತುಂಬ ಹಿಸ್ಟ್ರಿ ಇರುವಂಥ ಹೋಟೆಲ್ ಇದು. 1984ರಲ್ಲೇ ಗಿರಿಧರ್ ಪೈ ಅನ್ನೋರು ಸ್ಟಾರ್ಟ್ ಮಾಡಿ ಆಮೇಲೆ 2000 ಇಸ್ವಿಯಲ್ಲಿ ಅವ್ರ ಮಗ ಮಂಜುನಾಥ್ ಅನ್ನೋರು ಅದನ್ನು ನಡ್ಸ್ಕೊಂಡು ಹೋದರು. ಸೊ ಅವರಿಬ್ಬರ ಹೆಸರಿನ ಕಾಂಬಿನೇಷನ್ ಅದು ಗಿರಿ ಮಂಜಾ ಅಂತೇಳಿ. ಸೊ ಗಿರಿಮಂಜಾಸ್ ತುಂಬ ಫೇಮಸ್ಸು. ಬಟ್ ಅನ್ಫಾರ್ಚುನೇಟ್ಲಿ 2015ರಲ್ಲಿ ಮಂಜುನಾಥ್ ಅವರ ಕಾಲದ ನಂತರ ಅವರ ಹೆಂಡತಿಗೆ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಕ್ವಾಲಿಟಿ ಮಾತ್ರ ಅದೇ ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಹಾಗೆ ತುಂಬ ದಿನದಿಂದ ಕಾಯ್ತಾ ಇದ್ವಿ ಇಲ್ಲಿ ಬರಬೇಕು ಅಂಥೇಳಿ. ಸೊ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅಲ್ಲಿ ಏನೆಲ್ಲ ಸಿಗುತ್ತೆ, ಎಸ್ಪೆಷಲಿ ಸೀ ಫುಡ್ ಸಿಗುತ್ತೆ, ಇಲ್ಲಿ ಹೆಂಗಿರುತ್ತೆ ಅದರದ್ದೆಲ್ಲ ಒಂದು ರಿವ್ಯೂ ಕೊಡೋಣ ಅಂತ ಬಂದಿದ್ದೀವಿ. ನಾವೀಗ ಇಲ್ಲಿ ಬ್ಯುಸಿಯೆಸ್ಟ್ ಸೆಕ್ಷನಲ್ಲಿದ್ದೀವಿ. ನೋಡಿ ಎಷ್ಟು ಆರ್ಡರ್ಸ್ ಬರುತ್ತೆ ಅಂತ. ತುಂಬ ಆರ್ಡರ್ಸ್ ಬರುತ್ತೆ. ಎಲ್ಲ ಥರ ಮೀನಿದು ತವಾ ಫ್ರೈ ಮಾಡ್ತಾರೆ. ಫಸ್ಟಿಗೆ ಈ ಥರ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿರ್ತಾರೆ ಫಿಶ್ಗಳನ್ನು. ಅಂಜಲ್ಲು, ಪಾಂಪ್ರೆಟ್ಟು, ಬಂಗುಡೆ, ಕೊಡ್ಡಾಯಿ ಎಲ್ಲ ಥರ ಮೀನಿದು ತವಾ ಫ್ರೈ ಸಿಗುತ್ತೆ. ಇದು ಈಗ ತವಾದಲ್ಲಿ ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಿ ಆಮೇಲೆ ಅದನ್ನು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತಾರೆ. ನೋಡಬೇಕಾದ್ರೇ ಬಾಯಲ್ಲಿ ನೀರು ಬರುತ್ತೆ. ಇದು ಆ ಥರ ಇದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ನಾನೊಂದು ಊಟ ತೊಗೊಂಡಿದ್ದೀನಿ. ಹಾಗೆ ಊಟದಲ್ಲಿ ಏನೇನು ಬರುತ್ತೆ ಅಂದರೆ, ನಾನು ಫಿಶ್ ಕರಿ ತೊಗೊಂಡಿದ್ದೀನಿ. ಹಾಗೆ ಉಪ್ಪಿನಕಾಯಿ ಕೊಡ್ತಾರೆ. ಇದು ವೆಜ್ ಗಸಿ ಕೊಟ್ಟಿದ್ದಾರೆ. ಹಾಗೆ ಉಪ್ಪು ಕೊಟ್ಟಿದ್ದಾರೆ. ಆಮೇಲೆ ಅಂಜಲ್ ತವಾ ಫ್ರೈ ತೊಗೊಂಡಿದ್ದೀನಿ. ಬಂಗಡ ತವಾ ಫ್ರೈ ತೊಗೊಂಡಿದ್ದೀನಿ. ಇದು ಪ್ರಾನ್ಸ್ ಹಿಂಗಾವುದ ಅಂತ ಹೇಳ್ತಾರೆ. ತುಂಬಾ ಫೇಮಸ್ ಇಲ್ಲಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಸೈಡಿಗೆ ಅಂತ ಚಿಕನ್ನ ಪೆಪ್ಪರ್ ಡ್ರೈ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಇಲ್ಲಿ ನೀವು ಬರ್ತೀರಾ ಅಂತಿದ್ರೆ ಯಾವಾಗಲೂ ಕ್ಯೂ ಇರುತ್ತೆ. ಚಾನ್ಸ್ ಇದ್ದರೆ ನಿಮಗೆ ಬೇಗ ಸೀಟ್ ಸಿಗುತ್ತೆ, ಅಷ್ಟು ರಶ್ ಇರುತ್ತೆ. ಇನ್ನೊಂದೇನೆಂದರೆ ಇಲ್ಲಿನ ಆ್ಯಂಬಿಯನ್ಸ್ ನನಗೆ ತುಂಬ ಖುಷಿ ಆಯಿತು. ಓಲ್ಡ್ ಮನೆಯೇ ಕನ್ವರ್ಟ್ ಮಾಡಿ ನೋಡಿ, ಅಲ್ಲಲ್ಲೇ ಟೇಬಲ್ ಇಟ್ಟು ಒಂದು ಚೆಂದ ಮಾಡಿ ಸರ್ವ್ ಮಾಡ್ತಾರೆ. ಇಲ್ಲಿ ಬಂದರೆ ಯಾವುದೋ ಒಂದು ಮನೆಗೆ ಹೋಗಿರೋ ಫೀಲಿಂಗ್ ಬರುತ್ತೆ ಅಲ್ವ ಸ್ನೇಹ? ಸ್ನೇಹ ಅಂತೂ ನಾನು ಬಿಟ್ಟು ಊಟ ಮಾಡೋಕ್ಕೆ ಕೂತಾಯಿತು. ನಾನು ಆ್ಯಕ್ಚುಲಿ ಶೂಟಿಂಗಲ್ಲಿ ಬ್ಯುಸಿ ಇದ್ದೆ. ಸೊ ಈಗ ನಾನು ಊಟ ಆರ್ಡರ್ ಮಾಡಿದ್ದೀನಿ. ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಎರಡೂ ಸಿಗುತ್ತೆ ನನಗೆ. ಮತ್ತು ಈ ತವಾ ಫ್ರೈಗೆ ಫೇಮಸ್ ಇಲ್ಲಿ ಅಂಜಲು, ಪಾಂಪ್ರೆಟು. ನೋಡಿ ನನ್ನ ಊಟ ಬಂತು. ಹೇಗಿದೆ ಅಂತ ತಿಳಿಸ್ತೀನಿ. ಬಟ್ ತುಂಬ ಫೇಮಸ್ ಈ ಹೋಟೆಲ್. ತುಂಬ ಜನ ಬಂದು ರಿವ್ಯೂ ಮಾಡಿದ್ದಾರೆ. ತುಂಬ ಅವಾರ್ಡ್ ಸಿಕ್ಕಿದೆ, ತುಂಬ ರೆಕಗ್ನಿಷನ್ ಸಿಕ್ಕಿದೆ. ಒನ್ ಆಫ್ ದ ಫೇಮಸ್ ಹೋಟೆಲ್ಸು ಮಂಗಳೂರಲ್ಲಿ. ಇನ್ನೊಂದಿಷ್ಟು ಹೋಟೆಲ್ಸ್ಗಳಿದೆ, ಬಟ್ ಇದಂತೂ ಒನ್ ಆಫ್ ದ ಲೀಡಿಂಗ್ ಅಂತ ಹೇಳ್ಬೋದು. ನೋಡೋಣ, ನನ್ನ ರಿವ್ಯೂವನ್ನು ಕೊಡ್ತೀನಿ. ಇದು ಪ್ರಾನ್ಸ್ ಹಿಂಗಾವುದ್ದ ಅಂತ. ಇದು ತುಂಬ ಸ್ಪೆಷಲ್ ಕೊಂಕಣಿ ಡಿಶ್ ಇದು. ಹಿಂಗು ಅಂದರೆ ಇಂಗು. ಸೊ ಹಿಂಗಿನ ರಸ ಇದು ಸಖತ್ತಾಗಿರುತ್ತೆ ಟೇಸ್ಟು. ಇನ್ನೊಂದು ಪಣ್ಣ ಉಪ್ಪು ಕರಿ ಅಂತ ಮಾಡ್ತಾರೆ, ಅದು ಕೂಡ ಫೇಮಸ್ ಇಲ್ಲಿ. ಆಮೇಲೆ ಇದೊಂದು ಗೀ ರೋಸ್ಟ್ ಹೇಳಿದ್ದೀವಿ, ಪ್ರಾನ್ಸ್ ಗೀ ರೋಸ್ಟು. ಇದು ಮಾತ್ರ ಅಲ್ಟಿಮೇಟ್ ಐಟಮ್ ಆಯಿತು. ನೀವು ಇಲ್ಲಿ ಬಂದರೆ ಟ್ರೈ ಮಾಡಲೇಬೇಕು. ಸೀ ಫುಡ್ಡೇ ಜಾಸ್ತಿ ಸ್ಪೆಷಲ್ ಇಲ್ಲಿ. ಸೀ ಫುಡ್ ಆರ್ಡರ್ ಮಾಡಿ. ಚಿಕನ್ ಸಿಗುತ್ತೆ, ಬಟ್ ತುಂಬ ಲಿಮಿಟೆಡ್ ಐಟಮ್ ಇರುತ್ತೆ. ನೀವು ಸೀ ಫುಡ್ ಇಷ್ಟಪಡ್ತೀರ ಅಂತಿದ್ರೆ ಹೇಳಿ ಮಾಡಿಸಿದಂಥ ಡೆಸ್ಟಿನೇಷನ್ನು. ಆಮೇಲೆ ಫೈನಲಿ ಇದಂತೂ ಒನ್ ಆಫ್ ದ ಕಿಂಗ್ ಅಂತ ಹೇಳ್ಬೋದು. ಇಲ್ಲಿ ಸ್ಟಾರ್ ಐಟಮ್ ಇದು. ತುಂಬ ಜನ ಇದನ್ನೇ ಪ್ರಿಫರ್ ಮಾಡ್ತಾರೆ. ತವಾ ಫ್ರೈ, ಬೇರೆ ಬೇರೆ ಫಿಶ್ದು ತವಾ ಫ್ರೈ ಸಿಗುತ್ತೆ ನಿಮಗೆ. ತವಾ ಫ್ರೈ ಏನಂದರೆ ಒಂದು ಸ್ಪೆಷಲ್ ಮಸಾಲ ಹಾಕಿ ಸರಿಯಾಗಿ ರೋಸ್ಟ್ ಮಾಡಿ ತವಾದ ಮೇಲೆ ಫೈನಲಿ ತಂದು ಕೊಡ್ತಾರೆ. ಅದು ಕರೆಕ್ಟಾಗಿ ಮ್ಯಾರಿನೇಟ್ ಆಗಿರುತ್ತೆ.
ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ಫೈನಲಿ ನೋಡಿ ಊಟ ತುಂಬ ಸಿಂಪಲ್ಲಾಗಿರುತ್ತೆ. ಒಂದು ಪಾಪಡು, ರೈಸು, ಫಿಶ್ ಕರಿ ಕೊಡ್ತಾರೆ, ಸ್ವಲ್ಪ ಉಪ್ಪಿನಕಾಯಿ ಇರುತ್ತೆ. ಆ್ಯಂಡ್ ಇದು ಕೊಕ್ಕಂ ಕಡಿ. ಇದು ಹಾಗೆ ಜೀವಕ್ಕೆ ತುಂಬ ಒಳ್ಳೆಯದು, ಡೈಜೆಷನಿಗೆಲ್ಲ. ಬಿಸಿ ಇದೆ ಕಣ್ರಿ, ಸಖತ್ ಬಿಸಿ ಇದೆ. ಸೊ ಇದಿಷ್ಟು ನಮ್ಮ ಮೆನು ಇವತ್ತಿದು. ಇನ್ನೂ ತುಂಬ ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ, ಬಂದು ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ನಿಮಗೆ ಇಲ್ಲಿ ಊಟ ಮಾಡಬೇಕಂದ್ರೆ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 3:30 ತನಕ ಇರುತ್ತೆ. ಆಮೇಲೆ ರಾತ್ರಿ ಕ್ಲೋಸ್ ಇರುತ್ತೆ. ಸೊ ಲಿಮಿಟೆಡ್ ಟೈಮಿಂಗು, ಅಷ್ಟರಲ್ಲೇ ತುಂಬ ಜನ ಬರ್ತಾರೆ, ಲೆಕ್ಕನೇ ಹಿಡಿಯೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ. ಆ್ಯಂಡ್ ಊಟ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ. ಎಸ್ಪೆಷಲಿ ಸ್ನೇಹ, ಈ ಐಟಮ್ ಇದೆಯಲ್ಲ, ಇದು ತುಂಬ ಸಖತ್ತಾಗಿರುತ್ತೆ. ಸೊ ಅಂಜಲ್ ತವಾ ಫ್ರೈ ಆರ್ಡ್ರ್ ಮಾಡಿದ್ದೀನಿ. ನನಗೆ ಅಂಜಲ್ ಅಂದರೆ ತುಂಬ ಇಷ್ಟ. ಬೇರೆ ಎಲ್ಲ ಮೀನಿಗೂ ಸಿಗುತ್ತೆ. ಸೊ ಈ ಥರ ಲಿಂಬೆ ಹಣ್ಣು ಹಾಕಿ ನೋಡಿ, ತುಂಬ ಸಾಫ್ಟಾಗಿದೆ, ಫ್ರೆಶ್ ಆಗಿದೆ. ಆಮೇಲೆ ಮ್ಯಾರಿನೇಷನು ಕರೆಕ್ಟಾಗಿದೆ. ಸೊ ಇದನ್ನು ತಿನ್ನೋಕ್ಕಂತಲೇ ಇಲ್ಲಿ ಬರಬೇಕು. ಆ್ಯಂಡ್ ಇದೊಂದು ಆ್ಯಡ್ ಆನ್ ಆಯಿತು ಇದಕ್ಕೆ. ಇದು ಹಾಗೆ ಸಖತ್ತಾಗಿ ಮಾಡಿದ್ದಾರೆ. ಪ್ರಾನ್ಸ್ ಗೀ ರೋಸ್ಟ್, ಇದು ಚಿಕನ್ ಗೀ ರೋಸ್ಟ್ ಸಿಗುತ್ತಾ ಕೇಳಿದೆ, ಇಲ್ಲ ಅಂತೆ. ಚಿಕನಲ್ಲಿ 2 ಐಟಮ್ ಇದೆ. ಆಮೇಲೆ ಇದು ಬಿಸಿ ಇದೆ, ಸಖತ್ತಾಗಿದೆ ಮಾತ್ರ. ಇದು ಕೋಕಮ್ ಜ್ಯೂಸ್, ಕೋಕಮ್ ಕಡಿ ಅಂತ ಹೇಳ್ತೀವಿ. ಒಳ್ಳೆ ಒಗ್ಗರಣೆ ಹಾಕಿದ್ದಾರೆ. ಊಟ ಆದ ನಂತರ ಅದನ್ನು ಕುಡಿದ್ರೆ ಊಟ ಮಾಡಿದ್ದು ಒಂದು ಖುಷಿ ಸಿಗುತ್ತೆ ಮನಸ್ಸಿಗೆ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ರಶ್ಶು. ನಾವು ಬರಬೇಕಿದ್ರೆ ಪುಣ್ಯಕ್ಕೆ ನಮಗೆ ಸೀಟ್ ಸಿಕ್ಕಿತ್ತು. ಹೊರಗೆ ಇಲ್ಲ, ನಾವು ಅರ್ಲಿ ಬಂದ್ವಿ. ನೀವು 2 ಗಂಟೆ ನಂತರ ಬರ್ತೀರ ಅಂತಿದ್ರೆ ತುಂಬಾ ರಶ್ ಇರುತ್ತೆ, ಸ್ವಲ್ಪ ವೆಯ್ಟಿಂಗ್ ಟೈಮು ಇರುತ್ತೆ. ಬಟ್ ಸ್ನೇಹ, ನಾವು ಮಾಮನ ಮನೆಗೆ ಹೋಗ್ತೀನಲ್ಲ BC ರೋಡಿಗೆ, ಅಲ್ಲಿ ಇಲ್ಲಿಂದಲೇ ಪಾರ್ಸೆಲ್ ತರಿಸ್ತಾರೆ. ನನಗೆ ಗೊತ್ತಿದೆ. ಸೊ ಗಿರಿಮಂಜಾಸ್ ಫಸ್ಟ್ ಟೈಮ್ ಅಲ್ಲ ನಮ್ಮದು, ತುಂಬ ಸಲ ಟ್ರೈ ಮಾಡಿದ್ದೀವಿ, ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಊಟ ಹೇಗಿತ್ತು? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಂದು ಪುಳಿ ಮುಂಚಿ ಕೊಡ್ತಾರ, ಪುಳಿ ಮುಂಚೆ ಕೋಕಮ್ ರಸ ಕೊಡ್ತಾರಲ್ಲ, ಜ್ಯೂಸ್, ಏನು ಸಖತ್ತಾಗಿತ್ತು ಅಂದರೆ ಅಬ್ಬಾ, ಹೊಟ್ಟೆ ಎಲ್ಲ ಫುಲ್ ಆಗಿತ್ತು. ಈಗ ಸ್ವಲ್ಪ ಭಾರ ಕಡಿಮೆ ಆದಂಗೆ ಆಗ್ತಾ ಇದೆ. ಸೊ ನಾವು ಹಾಗೆ ನನಗೂ ತುಂಬ ಇಷ್ಟ ಆಯಿತು ಊಟ. ಸೊ ಇದು ನಮ್ಮ ಗಿರಿಮಂಜಾಸ್ನ ಒಂದು ರಿವ್ಯೂ. ಬನ್ನಿ ಇಲ್ಲಿ ಬಂದು ಓನರ್ ಜೊತೆ ಮಾತಾಡೋಣ ಅಂದರೆ ಅವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಅಯ್ಯೋ, ಅಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಅವ್ರು ಮಾತಾಡೋಕ್ಕೆ ಸಿಗಲ್ಲ, ಚಾನ್ಸೇ ಇಲ್ಲ. ಅದು ನಾವು ವೀಕೆಂಡಿಗೆ ಬೇರೆ ಬಂದಿದ್ದೀವಿ. ವೀಕ್ ಡೇಸಲ್ಲಿ ಬಂದರೆ ಎಲ್ಲರೂ ಸಿಗ್ತಿದ್ರು ಏನೋ, ಬಟ್ ಆದರೂ ಇಷ್ಟ ಆಯಿತು. ಸೊ ನೀವು ಬನ್ನಿ, ಇಲ್ಲಿ ಬಂದು ಟ್ರೈ ಮಾಡಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮುಂದೆ ಒಳ್ಳೆ ಫುಡ್ ವ್ಲಾಗ್ಸ್ಗಳು, ರಿವ್ಯೂಗಳು, ಇನ್ನಿಷ್ಟು ರೆಸಿಪೀಸ್ಗಳು ಎಲ್ಲ ಬರುತ್ತೆ ನಮ್ಮ ಚಾನಲಲ್ಲಿ ಅಂತ ಹೇಳ್ತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಾನು ಸ್ನೇಹ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್, ಸಿ ಯು.